ಇವಾಗ ಎಲ್ಲಾದ್ರೂ ಹೋಗೋಣ, ಸುಮ್ಮನೆ ಇಷ್ಟು ದೂರ ಬಂದಿದ್ದೀರಿ, ಡೆಲ್ಲಿಲಿ ಎಲ್ಲಾದ್ರೂ ಒಂದು ಸುಮ್ಮನೆ ಚಿಕ್ಕ ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಡೆಲ್ಲಿಲಿ ಒಂದು ಟ್ಯಾಕ್ಸಿ ಮಾಡಿಕೊಂಡು ಫುಲ್ಲು ಎಲ್ಲ ಕಡೆ ಹೋಗ್ತಾ ಇದ್ದೀರಿ. ಅಂದರೆ ಏನು ಇಂಪಾರ್ಟೆಂಟ್ ಪ್ಲೇಸ್ ಡೆಲ್ಲಿಲಿ ಸ್ವಲ್ಪ ಹತ್ತತ್ರ ಇರೋದನ್ನ ತೋರಿಸ್ತಾರೆ, ಅದನ್ನ ನೋಡಿಬಿಟ್ಟು ಹೋಗೋಣ. ಇವಾಗ ಫಸ್ಟಲ್ಲಿ RBI ಮತ್ತು ಗೋಲ್ಡನ್ ಟೆಂಪಲ್ ಅಂತೇನೋ ತೋರಿಸಿದ್ರು, ಬಟ್ ನಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಮುಂದೆ ಏನೇನು ಇದಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಓಕೆ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. पार्लियामेंट के नियरेस्ट है सर। लेफ्ट हैंड पे ये पब्लिक देख रहे हो, भीड़ हो रहा है, क्राउड है। ये कांग्रेस का हेड ऑफिस है सर, यहाँ पे सोनिया गांधी, राहुल गांधी, उनका हेड ऑफिस है। ये तो ये नहीं, इससे नेक्स्ट कुछ हो रहा है। ಗೈಸ್, ಈ ಹಿಂದಿದ ಜಾಗಕ್ಕೆ ತಿರುಗಿ ಬಾಯಲ್ಲಿ ಹಿಂದಿನೇ ಬರೋ ಥರ ಆಗ್ಬಿಟ್ಟೈತೆ. ಕನ್ನಡದಲ್ಲಿ ಯಾರು ಮಾತಾಡೋದಿಲ್ಲ ಅಂತಾರೆ ಇಲ್ಲಿ. ನಮ್ಮ ಕನ್ನಡ ಎಷ್ಟು ಚೆನ್ನಾಗೈತೆ ಮಾತಾಡೋಕ್ಕೆ, ಎಷ್ಟು ಚೆನ್ನಾಗೈತೆ ಕೇಳಿಸ್ಕೊಳಕ್ಕೆ, ಅಲ್ತಾರೆ ಕನ್ನಡ ಮಾತಾಡೋಕ್ಕೆ. ಸರಿ, ನಾನು ಇವಾಗ ಕನ್ನಡದಲ್ಲೇ ಮಾತಾಡ್ತೀನಿ. ನೋ ಜಿ ನೋ ಬಾಯ್. ನಾವು ಇವಾಗ ಇಂಡಿಯಾ ಗೇಟ್ ಹತ್ರ ಹೋಗ್ತಾ ಇದ್ದೀರಿ. ಇಂಡಿಯಾ ಗೇಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಚಾನಲಲ್ಲಿ ನಿಮಗೆ ನಾವು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಇಂಡಿಯಾ ಗೇಟ್. ಸೊ ಇಲ್ಲಿ ನಮ್ಮ ಡ್ರೈವರ್ ಏನಂದ, ಇಂಡಿಯಾ ಗೇಟ್ ಮೇಲೆ ಇಲ್ಲಿ ಎಷ್ಟು ಜನ ಸೈನಿಕರು ಸತ್ತಿದ್ದಾರೋ ಡೆಲ್ಲಿಯಲ್ಲಿ, ಆ ಸೈನಿಕರದ್ದು ಎಲ್ಲರ ಹೆಸರು ಅಲ್ಲಿ ಕೆತ್ತಿದಾರಂತೆ. ಅಲ್ಲಿ ನೋಡ್ಬೋದು ಅಂತೆಲ್ಲ, ನಮ್ಗೆ ಗೊತ್ತಿಲ್ಲ ಯಾರ್ಯಾರು ಏನೇನು ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅಂತ. ಒಟ್ಟಿನಲ್ಲಿ ಅವ್ರ ಹೆಸರುಗಳೆಲ್ಲ ಕೆತ್ತಿರ್ತದೆ ಅಂತ ಇಲ್ಲ. ಸೊ ನೋಡೋಣ ಹತ್ತಿರದಲ್ಲಿ ನಮ್ಮ ಇಂಡಿಯಾ ಗೇಟ್ನ ಹೋಗ್ಬಿಟ್ಟು. ಫಸ್ಟ್ ಟೈಮ್ ನಾವು ಇಂಡಿಯಾದಲ್ಲಿ ಇದ್ಕೊಂಡು ಇಂಡಿಯಾ ಗೇಟ್ನ ನೋಡೋಕ್ಕೆ ನಾವು ಇವಾಗ ಬರ್ತಾಯಿದ್ರಿ. 20 ಬೇಡ, ಇಷ್ಟು ವರ್ಷ ಆದಮೇಲೆ ಇವಾಗ ಬರ್ತಾಯಿದ್ರಿ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಇಂಡಿಯಾ ಗೇಟ್. ಕಾಣಿಸ್ತಿದೆ ಗೈಸ್ ಇಂಡಿಯಾ ಗೇಟು. ಆ್ಯಕ್ಚುಲಿ ನಮಗೆ ರಿಟರ್ನ್ ಹೋಗ್ಬೇಕು ನಾವು, ಅದಕ್ಕೋಸ್ಕರ ನಾವು ಅರ್ಲಿ ಮಾರ್ನಿಂಗ್ ಎಷ್ಟು ಟೈಮ್ ಇದೆ ಅಷ್ಟು ಟೈಮಲ್ಲಿ ಏನೇನೆಲ್ಲ ಆಗುತ್ತೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀರಿ. ನೈಟ್ ಹೊತ್ತು ಬಂದರೆ ಇಂಡಿಯಾ ಗೇಟ್ ಮೇಲೆ ಈ ಇಂಡಿಯನ್ ಫ್ಲ್ಯಾಗ್ ಕಲರ್ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಸೊ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನೈಟ್ ಹೊತ್ತು ನಾವು ಫೋಟೋಶೂಟೆಲ್ಲ ಮಾಡೋಕ್ಕಾಗಲ್ಲ, ಬೆಳ್ಕೊತ್ತಲ್ಲೇ ಮಾಡೋಕ್ಕಾಗೋದು ಫೋಟೋಶೂಟು. ಇದು ನಮ್ಮ ಇಂಡಿಯಾ ಗೇಟು. ಏನಕ್ಕೆ ಇಂಡಿಯಾ ಗೇಟ್ ಅಂತ ಕಡ್ರ ಅಂತ ನನಗೂ ಗೊತ್ತಿಲ್ಲ. ಇಲ್ಲೇನು ಗೇಟ್ ಇಲ್ಲ, ಏನಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗೋದೇನಿಲ್ಲ. ಆದರೆ ಇಲ್ಲಿ ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ತೋರಿಸು. ನೈ हाँ 20 रुपीज। नहीं कैमरे हमारे पास फोन है बस। फोन का और कैमरे का बैकअप होता है। हाँ पता है। ಎಲ್ಲ ಕಲ್ಯಾಣ ಮಕ್ಕಳು ರಗೇಶ್ ಇಲ್ಲಿ ಫೋಟೋ ಹಿಡಿತೀನಿ ಅಂತ ಹೇಳ್ತಾರೆ. 20 ರೂಪಾಯಿ ಅಂತಾರೆ ಒಂದು ಫೋಟೋಗೆ. 15 ಫೋಟೋ 20 ಫೋಟೋ ಇಟ್ಬಿಡ್ತಾರೆ. 15 ಫೋಟೋ 20 ಫೋಟೋನು ಚೆನ್ನಾಗಿರ್ತದೆ, ಯಾವುದು ಬಿಡೋಕೆ ಮನ್ಸು ಬರಲ್ಲ. 20 ರೂಪಾಯಿ ಕೊಟ್ಬಿಟ್ಟು ಅಷ್ಟೊಂದು ಕೊಡ್ಬೇಕಾ ನಾವು? ಅದೇ ಫೋಟೋ ನಮ್ಮ ಕ್ಯಾಮ್ರಾದಲ್ಲಿ ಇಟ್ಕೊಂಡ್ರೆ 100 ಫೋಟೋ ಹಿಡ್ಕೋಬೋದು ನಾನು. ಯಾವನಿಗೆ 1 ರೂಪಾಯಿ ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿದೆ. ಯಾಕಂದರೆ ಈ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ನಮ್ಮ ಮನೇಲಿ ಎಲ್ಲ ಆಗೈತೆ. ಅವನೆಲ್ಲ ಫೋಟೋ ಹಿಡಿಯೋದೆಲ್ಲ ಚೆನ್ನಾಗಿದೆ ಅನಿಸುತ್ತೆ, ಎಲ್ಲನೂ ತೊಗೊಳೋಣ ಅಷ್ಟೊಂದು ಹೇಳ್ತಾನೆ. ಅದಕ್ಕೆ ನಾವು 1-2 ಫೋಟೋ ಮಾತ್ರ ತೊಗೊಂಡ್ರೆ ನೆಕ್ಸ್ಟ್ ಬರ್ಬೇಕಾರೆ ವಿತ್ ಕ್ಯಾಮ್ರಾ ಜೊತೆನೇ ಬರ್ತೀರಿ. ನಮ್ಮ ಫೋಟೋ ನಾವೇ ಹಿಡ್ಕೊಳೋಣ. ಸರಿ, ನಾನು ಇಲ್ಲಿ ನಿಂತ್ಕೋತೀನಿ, ನೋಡಿ ಹೆಂಗೆ ಕಾಣಿಸ್ತೀನಿ ಅಂತ. ಹೆಂಗಿದ್ದೀನಿ? ಕಾಣಿಸ್ತದಾ? ಫೋಟೋ ಹಿಡ್ಕೊಳೋಣ ಗೈಸ್. ನಾವು 1-2 ಫೋಟೋ ಶೂಟ್ ಮಾಡ್ಕೋತೀರಿ, ಆಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೀರಿ. ಕೊಡು ಫೋಟೋ ಹಿಡ್ಕೊ. ಸಖತ್ ಕ್ಲಾರಿಟಿ ಆಯಿತು. ಹೌದಾ? ನಿನಗಿಷ್ಟ ಆಗೋದು ಡೌಟು. ಗೈಸ್, ನಾವು ಎಲ್ಲಿದ್ದೀರಿ ಗೊತ್ತಾ? ಇವಾಗ ನಾವು ತಾಜ್ ಮಹಲ್ ಹತ್ರ ಇದ್ದೀರಿ. ಇಲ್ಲ ಗೈಸ್, ತಾಜ್ ಮಹಲ್ ಹತ್ರ ಹೋಗೋಕ್ಕಾಗಲ್ಲ. ಇಲ್ಲೇನೋ ಒಂದು ಫೌಂಟೇನ್ ಇಟ್ಟಿದ್ದಾರೆ. ಇದು ನೋಡಿ, ದೂರ ಇರು. ಇದು ಇಂಡಿಯನ್ ಗೇಟು, ಇಂಡಿಯಾ ಗೇಟ್ ಹತ್ರನೇ ಇಲ್ಲೊಂದು ಫೌಂಟೇನ್ ಇಟ್ಟಿದ್ದಾರೆ. ಈ ಫೌಂಟೇನ್ ಹತ್ರ ಇರೋ ಎಂಟ್ರೆನ್ಸ್ ವಾಟರ್ ಫಾಲ್ ಇದು. ಇಲ್ಲಿ ಗಾರ್ಡನ್ ಕೂಡ ಇದೆ. ಅವಾಗೆ ನಮ್ಮ ಕ್ಯಾಬ್ ಡ್ರೈವರ್ ಏನಂತ ಇದ್ದ ಗೊತ್ತಾ, ಅಲ್ಲಿ ಆಪೋಸಿಟಲ್ಲಿ ಪ್ರೆಸಿಡೆಂಟ್ ಹೌಸ್ ಇದೆ, ಅದು ತೋರಿಸ್ತೀನಿ ಆಮೇಲೆ ನಿಮಗೆ. ಆ ಪ್ರೆಸಿಡೆಂಟ್ ಹೌಸಿಂದ ಇಲ್ಲಿ ಇಂಡಿಯಾ ಗೇಟ್ ಗಂಟ
ಜನವರಿ 26 ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಬಂತು ಅಂದಾಗ ನೀರು ಬೀಳ್ತಾ ಇದೆ. ಮಾರ್ಚ್ 1 ಮಾಡ್ತಾರಂತೆ. ಮುಖ ತೋರ್ಸು, ಅದೇನೋ ತೋರಿಸ್ತೀಯಾ? ಫೌಂಟೇನ್ ತೋರಿಸ್ತದೆ. ಫೌಂಟೇನ್ ನೀನೇ ಹಂಗ ತಿರುಗ್ಬೇಕು ಆ ಕಡೆಗೆ. ಓಕೆ, ನನ್ಗೆ ವಿಡಿಯೋ ಮಾಡೋದು ಬರಲ್ಲ ಅಂತ ಹೇಳ್ಕೊಡ್ತಾವ್ರೆ ಹೆಂಗ್ ಮಾಡೋದು ಅಂತ. ನೋಡಿ ನನ್ನ ಹಿಂದೆ ಫೌಂಟೇನ್ ಕಾಣಿಸಿದ್ದೆಲ್ಲ ಅದ್ರ ಸುತ್ತಮುತ್ತ ಇರೋ ಫೌಂಟೇನ್ ಸ್ವಿಮ್ಮಿಂಗ್ ಪೂಲ್. ಇದು ಎಲ್ಲ ಗಲೀಜಾಗೈತೆ, ಯಾವುದು ನೀಟಾಗಿಲ್ಲ. ನಾನು ಅವಾಗ ಹೇಳಿದ್ನಲ್ಲ ಗೈಸ್, ಇದು ಇಂಡಿಯಾ ಗೇಟು ನನ್ನ ಹಿಂದೆ ಇರೋದು. ಅದಕ್ಕೆ ಆಪೋಸಿಟು ಆ ಕಡೆ ಪ್ರೆಸಿಡೆಂಟ್ ಹೌಸ್ ಇದೆ. ಪ್ರೆಸಿಡೆಂಟ್ ಹೌಸು ಮತ್ತು ಇಲ್ಲಿಗೆ ಎಷ್ಟು ದೂರ ಇದೆ ಗೊತ್ತಿಲ್ಲ. ನನಗೊಂದು ಅಂದಾಜು ಲೆಕ್ಕ ಹಾಕ್ಕೊಂಡ್ರೆ ಒಂದು 3 ಕಿಲೋಮೀಟ್ರು ಅಂತ ಅನಿಸುತ್ತೆ. ಅಷ್ಟು ದೂರ 3 ಇಲ್ಲ 2 ಕಿಲೋಮೀಟ್ರ್ ಇರ್ಬೋದು. ಸೊ ಈ 2 ಕಿಲೋಮೀಟ್ರ್ ದೂರದಲ್ಲಿ ಇಂಡಿಪೆಂಡೆನ್ಸ್ ಡೇ ದಿವಸ ಮತ್ತು ರಿಪಬ್ಲಿಕ್ ಡೇ ದಿವಸ ಮಾರ್ಚ್ ಪಾಸ್ಟ್ ಮಾಡ್ತಾರಂತೆ. ಈ ಗೇಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ, ಮೇನ್ ರೋಡ್ ಆ್ಯಕ್ಚುಲಿ. ಸೊ ಆವಾಗ ಫುಲ್ ಕವರ್ ಮಾಡಿಬಿಟ್ಟು ಈ ರೋಡ್ ಸ್ಟ್ರೈಟ್ ರೋಡ್ ಬಿಟ್ಬಿಡ್ತಾರೆ ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ. ಸೊ ಆವಾಗ ಸೆಲೆಬ್ರೇಷನ್ನು ಆ ಟೈಮಲ್ಲಿ ಇಲ್ಲೇನಿಂದ ಕಾಣಿಸುತ್ತೆ ನಿಮಗೆ ಗ್ರೀನ್ ಕಲರು ಲ್ಯಾಂಡ್ ಎಲ್ಲ, ಪಾರ್ಕ್ ಥರ ಇದೆಲ್ಲ ಗ್ರೀನ್ ಕಲರು. ಮತ್ತು ಈ ಸೈಡು ನೋಡಿ ಹಿಂದೆ, ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸೈಡ್ ಕಾಣಿಸುತ್ತಲ್ಲ ಗ್ರೀನ್ ಲ್ಯಾಂಡು. ಈ ಗ್ರೀನ್ ಲ್ಯಾಂಡಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾರಂತೆ ಜನಕ್ಕೋಸ್ಕರ ಕುತ್ಕೊಳಕ್ಕೆ. ಸೊ ಜನ ಎಲ್ಲ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಆ ಮೇನ್ ರೋಡಲ್ಲಿ ಆಗೋ ಮಾರ್ಚ್ ಫಾಸ್ಟ್ನ ನೋಡ್ತಾರಂತೆ. ಸೊ ಅಂತ ಹೇಳಿದ್ದು, ನಾನು ಹೇಳ್ಬಿಟ್ಟು ಬಂದೆ ಗೈಸ್. ಇಂಡಿಯಾ ಗೇಟ್ ಹಿಂದ್ಗಡೆ ಒಂದು ಸ್ಟ್ಯಾಚು ನೋಡಿದೆ, ಏನು ಅಂತ ನೋಡೋದು ಸ್ವಲ್ಪ ಹತ್ರ ಬಂದೆ. ನಾನು ಅಲ್ಲಿಂದ ಅಂದ್ಕೊಂಡಾಗ ಯಾವುದೋ ಮಹಾನ್ ವ್ಯಕ್ತಿದೇ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ಬಂದಮೇಲೆ ನನಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿರೋದು ಏನಂದರೆ ಇದು ಸುಭಾಷ್ ಚಂದ್ರ ಬೋಸ್ದು ಅಂತ ಅನ್ಕೋತೀನಿ. ಯಾಕಂದರೆ ಇದು ಕೂಡ ಇಲ್ಲಿ ದೊಡ್ಡದಾಗಿ ಪಾರ್ಕ್ ಥರ ಮಾಡಿ ಇದಾಕ್ಬಿಟ್ಟವ್ರೆ, ಒಳಗಡೋಕ್ಕಾಗಲ್ಲ. ದೂರದಿಂದನೇ ತೆಗಿತಾ ಇದ್ದೀನಿ. ಇಷ್ಟೇ ನನಗೆ ಕಾಣಿಸ್ತಿರೋದು, ನೀವು ಇಷ್ಟಲ್ಲೇ ನೋಡ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚು ಅನ್ಕೋತೀನಿ. ಯಾಕಂದರೆ ಸೆಲ್ಯೂಟ್ ಹೊಡಿತಾ ಇರೋದು, ಟೋಪಿ ಕನ್ನಡಿ ಹಂಗೆ ಐತೆ, ಡ್ರೆಸ್ಸು ಎಲ್ಲ ಯೂನಿಫಾರ್ಮ್ ಥರ. ಸೊ ಎಕ್ಸಾಕ್ಟು ಇಂಡಿಯಾ ಗೇಟ್ ಹಿಂದ್ಗಡೆ ಇದೆ. ಇಂಡಿಯಾ ಗೇಟ್ ಮುಂದ್ಗಡೆ ಪಾರ್ಲಿಮೆಂಟ್ ಇದು ಪ್ರೆಸಿಡೆಂಟ್ ಹೌಸು, ಅದೇ ಸ್ಟ್ರೆಚ್ಚಲ್ಲೇ ಅದೇ ಹಿಂದ್ಗಡೆ ಸುಭಾಷ್ ಚಂದ್ರ ಬೋಸ್. ಇಲ್ಲಿರೋರಲ್ಲ ಅವಾಗಿಂದ ಹಿಡ್ಕೊಳ್ತೀರಿ, ಫೋಟೋ ಹಿಡ್ಕೊಳ್ಳೋಣ ಅಂತ ಹೇಳ್ತಾವ್ರೆ. ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಯಾರೊಬ್ಬ ಬಂದ, ಸರ್ ಫೋಟೋ ಕಿಚ್ಚೆಗೆ ಅಂತ, ಹೋಗಲ್ಲ ಅಂತ ಹೇಳಿದೆ. ಸೆಂಟಾಗಿ ಹೋಗ್ಬಿಟ್ಟ. ಅವ್ನಿಗೆ ಅರ್ಥ ಆಯ್ತಿಲ್ಲ ಗೊತ್ತಿಲ್ಲ. ಎಲ್ಲರಿಗೂ ಹಿಂದಿಯಲ್ಲೇ ಹೇಳ್ತಾ ಇದ್ದೆ, ನೈ ಚಾಯಿ ನೈ ಚಾಯಿ ಅದಿದಂತ ಹಿಂದಿಯಲ್ಲಿ ಹೇಳ್ತಾ ಇದ್ದೆ. ರೇಗೋಯ್ತು, ಎಷ್ಟೊತ್ತಿ ಎಷ್ಟು ಬಂದು ಕೇಳ್ತಾರೆ ಅಂದ್ಬಿಟ್ಟು ಹೋಗಲ್ಲ ಅಂದೆ. ಅವನು ಅರ್ಥ ಮಾಡ್ಕೊಂಡೇನೋ ಅಂತ ಅನ್ಕೊಂಡೆ. ಅರೆ ಅವ್ನು ನಮ್ಮ ಭಾಷೆ ಅರ್ಥ ಆಗಿರಲ್ಲ, ಇಲ್ಲಾಂದ್ರೆ ಬೇರೆ ಏನಾದ್ರು ಹೇಳ್ತಿದ್ನೇನೋ. ಸೈಲೆಂಟಾಗಿ ಹೋಗ್ಬಿಟ್ಟ. ಎಷ್ಟು ಜನ ಗೈಸ್ ನಾವೆಲ್ಲಿದ್ದೀರಿ ಗೊತ್ತಾ? ಕುತುಬ್ ಮಿನಾರ್ ಮೇಲೆ ಒಂದು ಫ್ಲೈಟ್ ಹೋಗ್ತಾ ಇದ್ದು ನೋಡಿ. ಕುತುಬ್ ಮಿನಾರ್ ಹತ್ರ ಇದ್ದೀರಿ ನಾವು. ನಮ್ಮ ವಾಯ್ಸು ಕ್ಲಾರಿಟಿ ಇದೆಯಲ್ಲ ಗೊತ್ತಿಲ್ಲ, ನಮ್ಮ ಮೈಕ್ ಹಾಕೊಂಡಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಕುತುಬ್ ಮಿನಾರ್. ಸೊ ಕುತುಬ್ ಮಿನಾರ್ ಸುತ್ತಮುತ್ತ ಇರೋ ಜಾಗ ಇದೆಲ್ಲ ಏನೇನಂತ ನನಗೆ ಗೊತ್ತಿಲ್ಲ, ಇದೊಂದೇ ಗೊತ್ತಿರೋದು ಕುತುಬ್ ಮಿನಾರು. ಸೊ ನೋಡಿ, ಡೆಲ್ಲಿನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರಿ. ಇಲ್ಲೆಲ್ಲ ಏನೋ ಸಣ್ಣ ಸಣ್ಣದಾಗಿ ಏನೇನೋ ಇದೆ ಅಂತೆ, ನೋಡೋಣ ಏನೇನಿದೆ ಅಂತ. ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ನು ಇದೆ, ಇದು ಮೇನ್ ಅಟ್ರಾಕ್ಷನ್ ಇದೆ, ಕುತುಬ್ ಮಿನಾರ್. ಓಕೆ ಗೈಸ್, ಮತ್ತೆ ಸಿಗೋಣ ಗೈಸ್. ಇದು ಕುತುಬ್ ಮಿನಾರು. ಕುತುಬ್ ಮಿನಾರ್ ಪಕ್ಕನೇ ಇದೇನೋ ಇದೆ ಎಂಟ್ರೆನ್ಸು, ಏನು ಅಂತ ಗೊತ್ತಿಲ್ಲ, ಏನು ಅಂತ ನೋಡೋಣ. ಹಿಂದಿಯಲ್ಲಿ ಬರ್ತಿದ್ದಾರೆ, ಇದು ಇಂಗ್ಲೀಷಲ್ಲಿ ಬರ್ತಿದ್ದಾರೆ. ಹಿಂಗೆ ಹೇಳ್ತಾ ಅಲೇಸ್ ದರ್ವಾಜಾ ಅಂದರೆ ಯಾವುದೋ ಡೋರ್ ಅಂತ ಇದು ಬರ್ತಿದ್ದಾರೆ ನೋಡಿ. ದ ಸದರ್ನ್ ಗೇಟ್ ವೇ ಆಫ್ ದಿ ಕುತುಬ್ ಇಸ್ಲಾಂ ಮೋಸ್ಕ್ ಈಸ್ ನೋನ್ ಆಸ್ ಅಲೇಸ್ ದರ್ವಾಜಾ. ಯಾವುದೋ ಡೋರ್ ಅಂತೆ ಗೈಸ್, ಇದು ಎಂಟ್ರೆನ್ಸ್ ಡೋರ್. ಇದು ಯಾವುದು? ಇದಾ? ಅದ್ರ ಥರನೇ ಯಾರೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿರ್ತದೆ. ಇದಾದ ಎಂಟ್ರೆನ್ಸ್ ಅಂತೆ ಗೈಸ್, ಯಾವುದೋ ಡೋರ್ ಅಂತೆ. ಮೇ ಬಿ ಇದಕ್ಕೆ ಎಂಟ್ರೆನ್ಸ್ ಇದೇ ಇರಬೇಕೇನೋ. ಸೊ ಇಲ್ಲಿ ನೋಡಿ ಹಿಂಗಿದೆ, ಈ ತಾಜ್ ಮಹಲ್ ಶೇಪಲ್ಲೇ ಎಲ್ಲ ಮಾನ್ಯುಮೆಂಟ್ಸು ಇಲ್ಲಿರೋದೆಲ್ಲ ಹಂಗೆ. ಸೊ ಎಂಟ್ರೆನ್ಸ್ ಒಂದು ದಾರಿ ಐತೆ, ಈ ಕಡೆ ಲೆಫ್ಟ್ಗೂ ಒಂದು ದಾರಿ ಐತೆ, ಈ ಕಡೆ ರೈಟ್ಗೂ ಒಂದು ದಾರಿ ಇದೆ. ಇದೊಂಥರ ಸರ್ಕಲ್ ಥರ. ಅಲ್ಲೆಲ್ಲ ಜನ ಇದ್ದಾರೆ, ಪಾರ್ಕ್ ಥರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನನಗನ್ಸೋ ಪ್ರಕಾರ ಇದು ಫೋರ್ಟ್ ಅನ್ಕೊತೀನಿ, ಆಗಿನ ಕಾಲದ ಪ್ರಕಾರ.
ಅಲ್ಲ ಆಗಿನ ಕಾಲ ಪ್ರಕಾರ ನೋಡಿದ್ರೆ ಫೋರ್ಟ್ ಅನ್ಕೊತೀನಿ. ಬಾ ಹೋಗೋಣ ಬಾ. ಅದೇ ಒಂದು ದಾರಿಯಲ್ಲಿ ಅದು ಬಾಗಿಲಂತೆ, ಆ ದಾರಿಯಲ್ಲಿ ಒಂದು ದಾರಿಯಲ್ಲಿ ಬರ್ತಾ ಇದ್ರಿ. ಇದೆಲ್ಲ ಸ್ವಲ್ಪ ಎಲ್ಲ ಬಿದ್ದೋಗಿದೆ ಫೋರ್ಟ್ಗಳು. ಆವಾಗ ಕ್ಲೀನಾಗಿ ಇದ್ದಿದ್ರೆ ಹೆಂಗಿರ್ತಾ ಇತ್ತೋ ಏನೋ. ಈಗೆಲ್ಲ ಬಿದ್ದೋಗೈತೆ ಅರ್ಧಂಬರ್ಧ ನೋಡಿ. ಆದ್ರೂ ಏನೋ ಒಂಥರ ನೋಡೋಕೆ ಚೆನ್ನಾಗಿದೆ ಇದು. ಬಿದ್ದೋಗಿದ್ರು ಹಾಗೆ ಮೇಂಟೈನ್ ಮಾಡಿದ್ದಾರೆ. ಕಾಣಿಸ್ತದ ಎಲ್ಲ ಬಿದ್ದೋಗಿ ಎಲ್ಲ ಪಿಲ್ಲಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿಂದ ಕುತುಬ್ ಮಿನಾರ್ ಹೆಂಗೆ ಕಾಣಿಸುತ್ತೆ. ಆದರೆ ಒಳಗಡೆ ಹೋಗಿಬಿಟ್ಟಿಲ್ಲ ಕುತುಬ್ ಮಿನಾರ್ ಒಳಗಡೆ. ಗೇಟ್ ಕ್ಲೋಸ್ ಮಾಡಿದ್ದಾರೆ. ಆ ಕಡೆಯಿಂದ ಬಂದಿದ್ರೆ ನಾವು ಕುತುಬ್ ಮಿನಾರ್ ಎಂಟ್ರೆನ್ಸ್ ಕಡೆಯಿಂದ ಬಂದಿದ್ರೆ ಮುಗಿತ್ತು. ನಾವು ಇನ್ನೊಂದು ಡೋರ್ ಇದೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬಂದಿರಲ್ಲ. ಬಸ್ ನನ್ನ ತಲೆ ಮೇಲೆ ಇದೆ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಬರ್ಡ್ಸ್ ಎಲ್ಲ ಇದು ಪಿಜನ್ಗಳು. ಇದು ಯಾವುದು ಗೊತ್ತಿಲ್ಲ, ಮೇ ಬಿ 2 ಕ್ಯಾಮ್ರಾ ಇದೆ ಅಲ್ಲ. ಆದರೆ ನೋಡೋಕೆ ಚೆನ್ನಾಗಿದೆ ಇದು ಲೊಕೇಶನ್. ಇದು ಅದು ಎಲ್ಲ ಈ ಕಡೆದಾಯಿತು. ಆ ಕಡೆ ಹಿಂದ್ಗಡೆ ಅದೊಂದು ತೊಂಬಿದೆ, ಅದೇನಂತ ನೋಡೋಣ. ಈ ಕಡೆ ಕುತುಬ್ ಮಿನಾರ್ ಆಪೋಸಿಟೇ ಇದ್ದೀವಿ ನಾವು. ರೈಟ್ ಸೈಡಲ್ಲಿ ಇನ್ನೊಂದು ಏನೋ ಇದೆ, ಅದೇನಿದೆ ನೋಡೋಣ. ಅದು ಎಲ್ಲ ಬಿದ್ದೋಗಿದೆ, ಏನೋ ನೋಡೋಣ. ಇದು ಹೆಂಗಿದೆ ಗೊತ್ತಾ ಗೈಸ್, ನನ್ನ ಎಸ್ಟಿಮೇಷನ್ ಪ್ರಕಾರ ಆಗಿನ ಕಾಲದಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ರಲ್ಲ, ಡ್ಯಾನ್ಸ್ ಫ್ಲೋರ್ ಆ ಥರ ಇದೆ ಇದು. ನೋಡಿ ಇಲ್ಲೆಲ್ಲ ಜನ ಕೂತಿರ್ತಾರೆ ಅನ್ಕೊತೀನಿ, ಈ ಲೆಫ್ಟ್ ರೈಟ್ ಇದರಲ್ಲಿ. ಇದು ಎಂಟ್ರೆನ್ಸ್ ಅನ್ಕೊತೀನಿ, ಎಂಟ್ರೆನ್ಸು. ಆ ಕಡೆ ರಾಜನೋ ಯಾರಾದ್ರು ಇದು ಮಾಡ್ತಿರ್ತಾರೆ. ಇದು ಫ್ಲೋರ್ ಅನ್ಕೊತೀನಿ. ಇಲ್ಲಾಂದರೆ ಸುಮ್ಮನೆ ಇಷ್ಟು ದೊಡ್ಡ ಮಾಡಲ್ಲ. ನೋಡಿ ಇಲ್ಲಿ ಏನೋ ಮಾಡ್ತಾರೆ ಆಚರಣೆಗೆ ಈ ಜಾಗದಲ್ಲಿ. ಮತ್ತು ಇಲ್ಲೂ ಇದೆ ಅದು ಕಡೆ ಹಂಗೆ ಕಾಣಿಸುತ್ತೆ. ಮೇ ಬಿ ಬೇರೆನೂ ಮಾಡ್ಬೋದು. ಇಲ್ಲೊಂದು ಪೋಲ್ ಬೇರೆ ಇದೆ, ಕಂಬ. ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಏನಿತ್ತೋ ಇಲ್ಲಿ, ಗೊತ್ತಿಲ್ಲ. ಒಂದು ಅಂದಾಜಷ್ಟೇ ಈ ಥರ ಮಾಡ್ತಿರ್ಬೋದು ಇಲ್ಲಿ ಅಂತ. ಇದ್ರ ಹಿಸ್ಟ್ರಿ ಎಲ್ಲ ಏನು ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೋಷಿಯಲಲ್ಲಿ ಓದಿದ್ದೆ, ಅದು ನೆನಪಿಲ್ಲ. ಅದಕ್ಕೆ ಕಮ್ಮಿ ಮಾರ್ಕ್ಸ್ ಬಂದೈತೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ, ಏನು ಈ ಜಾಗದಲ್ಲಿ ಏನೇನು ಮಾಡ್ತಿದ್ರು ಅಂತ ನಾವು ತಿಳ್ಕೊತೀನಿ.